ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮತ್ತು ಆ ಮೆಂಟಾಲಿಟಿ ಇದ್ದವ ಯಾಕೆ ಬರ್ತಾನೆ ಇಲ್ಲಿ ಬರಬೇಕಾಗಿತ್ತು, ಇಲ್ಲಿನೂ ಬರಬೇಕಾಗಿತ್ತು. ನೇರ ಮಟ್ಟಕ್ಕೆ ಬಂದಿದ್ರಿಲ್ಲ ಅವ್ರದ್ದೇ ಇಲ್ಲಿ ಕ್ಷೇತ್ರ ಅದು ಹಿಂದ್ರಗಡೆ ಬಂದರು. ಅದು ಇನ್ನೇನು ಅದು ಗೃಹ ಮಂತ್ರಿಗಳು ಕೂಡ ಬಂದ ಒಬ್ಬ ಇಲ್ಲಿ ಲೋಕಲ್ MLA ತನ್ನ ಕ್ಷೇತ್ರದಾಗ ಆದ್ರೂ ಅವ್ರಿಗೆ ಇದು ಇಲ್ಲ ಅಂದಮೇಲೆ ಇದು ಕಾಂಗ್ರೆಸ್ ಆಡಳಿತ ಹೆಂಗೆ ಕರ್ನಾಟಕದಾಗೂ ನೀವು ಒಬ್ಬ MLA ಅಂದೇ ಹೇಳ್ರಿ. ನೀವು MLAನೇ ನೋಡ್ಬೇಕಲ್ಲ. ಗಾಂಜಾ ಅಫೀಮ್ ಎಲ್ಲಿ ಅದು ಆಗಲಕ್ಕತ್ತು. ಈಗ ನನ್ನ ಕ್ಷೇತ್ರದಾಗ ಎಲ್ಲಿ ಒಂದು ಅಂಕಿ ಲಾಟ್ರಿ ನಡೀತೈತಿ, ಎಲ್ಲಿ ಗಾಂಜಾ ಅಫೀಮ್ ನಡೀತದೆ, ಎಲ್ಲಿ ಕ್ಲಬ್ಗಳು ನಡೀತಾವೆ. ನಾವು SP ಹೇಳ್ತೀವಿ, ನಾವು ಇದು ನಡೀದಿಲ್ಲ, ನಾವು ಅಲ್ಲಿ ಬಿಜಾಪುರನಾಗ ಹೇಳ್ತೀವಿ. ಹಂಗೆ ಹೇಳಿ ಈ MLA ಕೆಲಸ ಏನು ಬರೀ ಟ್ರಾನ್ಸ್ಫರ್ ಮಾಡೋದು, ರೊಕ್ಕ ತಿನ್ನೋದು ಅಟ್ಟೆ ಏನು ರೀ. ಅದೇ ಮಾಡ್ಲಕತ್ತಾರೆ ಈಗ. ಪಾಪ ಅವ್ರಿಗೂ ಮತ್ತೊಂದು ಯಾವ ಹಾದಿನೇ ಇಲ್ಲ. ಏನು ಪತನ ಮಾಡಿ ಏನು ಮಾಡೋದೈತೆ ರೀ? ಇಂಥವ್ರನ್ನ ತೊಗೊಂಡು ಮತ್ತೆ ಸರ್ಕಾರ ಮಾಡೋದ? ನೋಡ್ರಿ, ಆ ರಾಜಕೀಯವಾಗಿ ಏನಾಗ್ತಾವು ಎಲ್ಲ ಅಸಮಾಧಾನ ಅಂತೂ ರಗಡೆ ಐತಿ. ಅಲ್ಲಿ ಒಳ್ಳೆ ಕೆಲವೊಂದು ಶಾಸಕರಿಗೆ ಏನಪ್ಪ ಇದು ಏನು ಅದೇ ಹೇಳೋದಲ್ಲ ಅಗಳೇ, ಯಾವ ಭೂಮಿ ಪೂಜೆ ಇಲ್ಲ, ಟೆಂಡರ್ ಇಲ್ಲ. ಈ ವರ್ಗಾವಣೆ ಎಷ್ಟು ವರ್ಷಕ್ಕೊಮ್ಮೆ ಬರೋದಲ್ರಿ ಇದು. ಹೀಗಾಗಿ ಅವರು ನಾರಾಜ ಅದಾರ. ಆಡಳಿತ ವ್ಯವಸ್ಥೆ ಕುಸಿದೈತಿ. ಯಾವ್ದು ರೀ? ನಾನೇ ಅದನ್ನು ರೇಸ್ ಮಾಡಿದ್ರಿ. ಕನಿಷ್ಠ ಪೊಲೀಸ್ ಅಧಿಕಾರಿಗಳು ಒಂದು ಪೊಲೀಸ್ ಸ್ಟೇಷನ್ ನೀವು ಹಾಕಿದ್ರಂದ್ರೆ ಅವ್ರು ತಿಳ್ಕೊಳಕ್ಕೆ ಒಂದು ವರ್ಷ ಬೇಕು. ಆ ಏರಿಯಾದಾಗ ಗುಂಡಾಗಳು ಯಾರು ಅದಾರ, ಕ್ರಿಮಿನಲ್ಸ್ ಯಾರು ಅದಾರ, ಅಲ್ಲಿ ಜನರ ಚಟುವಟಿಕೆ ಏನದ ಎಲ್ಲ ತಿಳ್ಕೊಳಕ್ಕೆ ಒಂದು ವರ್ಷ ಬೇಕು ರೀ. ಮುಂದೊಂದು ವರ್ಷ ಸರ್ವಿಸ್ ಮಾಡ್ಬೇಕು. ಇವ್ರು ಏನು ಮಾಡ್ತಾರೆ, ಸರ್ಕಾರ MLAಗಳು ಕೆಲಸ ಅಂದ್ರೆ 11ನೇ ತಿಂಗಳಿಗೆ ವ್ಯಾಪಾರ ಚಾಲು ಮಾಡ್ತಾರೆ ಅಧಿಕಾರಿಗಳು. ನೋಡಪ್ಪ ಒಂದು ವರ್ಷ ಹಾಕ್ಲಕ್ಕೆ ಬತ್ತು, ಏನು ತಂದು ಕೊಡ್ತೀವೋ ನೀನು ಬೇರೆ ಹೆಚ್ಚು ಕೊಡ್ತೀನಿ ಅಂದಾನ. ಆ 11 ತಿಂಗಳದಾಗ ಒಬ್ಬ ಅಧಿಕಾರಿಗೆ ಏನು ಮಾಡ್ಲಿಕ್ಕಾಗ್ತೈತೆ ರೀ? ಒಬ್ಬ ತಹಸೀಲ್ದಾರ ಇಷ್ಟೆಲ್ಲ ಅಕ್ರಮ ಯಾವ್ಯಾವ ಆಸ್ತಿಗಳು ಇದು ಆಗ್ತಿರ್ತಾವೆ, ಅವನಿಗೆ ನಾಲೇಜ್ ತಿಳ್ಕೊಳಕ್ಕೆ ಒಂದು ವರ್ಷ ಬೇಕಿಲ್ಲ. ಒಬ್ಬ ಅಧಿಕಾರಿ ಕನಿಷ್ಠ 2 ವರ್ಷ ಮಾಡ್ಬೇಕಂತ ನಾನೇ ಬೆಳಗಾವಿ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಿದ್ದೆ. ಅವಾಗ ಇವ್ರು ಇದ್ದಿದ್ದಿಲ್ಲ, ಹೋಮ್ ಮಿನಿಸ್ಟ್ರು. ವಿಧಾನಸಭಾದಾಗ ಇವರು ಇದ್ದರು, ನಮ್ಮ ಕಂದಾಯ ಮಂತ್ರಿ ಇಲ್ಲ, ಕಾಂಗ್ರೆಸ್ ಕಂದಾಯ ಮಂತ್ರಿ ಕೃಷ್ಣ ಬೈರೇಗೌಡ ಅವರಿದ್ದರು. ಇಲ್ಲ, ಯತ್ನಾಳರು ಹೇಳಿದ್ದನ್ನು ನಾವು 2 ವರ್ಷ ಮಾಡ್ತೀವಿ ಅಂತ. ಕನಿಷ್ಠ 2 ವರ್ಷ ಒಂದು ಪೋಸ್ಟ್ನಾಗ ಅಧಿಕಾರಿ ಇತ್ತಂದ್ರೆ ಅವ ಕಾನೂನಿನ ಒಂದು ವ್ಯವಸ್ಥೆ ಸರಿಯಾಗಿ ಆಗ್ಲಿಕ್ಕೆ ಸಾಧ್ಯತೆ. ಏನೇನೋ ನಮ್ದೇನೆ ಟ್ಯಾಪಿಂಗ್ ಮಾಡ್ಲಕತ್ತವ್ರು, ಏನು ಮಾಡ್ಲಕತ್ತವ್ರು ಯಾರಿಗೆ ಗುರ್ತದ? ಈ ಸರ್ಕಾರನಾಗ ದೊಡ್ಡ ತಿಮಿಂಗಲೇ ಐತಿ, ಅದು ಏನೇನು ಮಾಡ್ತೈತೋ ಗುರುತಿಲ್ಲ. ತಿಮಿಂಗಲನೇ ಯಾರ್ಯಾರು ನುಂಗ್ತೈತೋ ನುಂಗಿ ಒಮ್ಮೆ ಅದೇ ಮುಣಿಗೆ ಹೋಗ್ತೈತೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.